ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ವಿಶೇಷತೆ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಪ್ರೀತಿ ಜೀವನದ ಪ್ರಸ್ತುತ ಭಾವನೆಗಳು, ನಿಮ್ಮ ಪ್ರೇಮಿಯ ಪ್ರಸ್ತುತ ಭಾವನೆಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನನಗೆ ಬರ್ತಿರೋ ಎನರ್ಜಿ ಪ್ರಕಾರ ಇಲ್ಲಿ ಮದುವೆ ಆಗಿರೋರು ನೋಡ್ತಿದ್ದೀರಾ, ಮತ್ತು ಡಿವೋರ್ಸಿ ಆಗಿರೋರು, ಸಿಂಗಲ್ ಪೇರೆಂಟ್ ಇರೋರು ನೋಡ್ತಿದ್ದೀರಾ ಅಂತ ಹೇಳ್ತೀನಿ. ಲಾಂಗ್ ಲವ್ ರಿಲೇಷನ್ಶಿಪ್ಪಲ್ಲಿರೋರು ನೋಡ್ತಿದ್ದೀರಾ. ನೋಡಿ, ನಾನು ನಂಬರ್ 1, 2 ಅಂತ 2 ಚಿತ್ರಗಳಿದೆ. ಅದರಲ್ಲಿ ಮೊದಲನೇ ಚಿತ್ರ ಯಾರು ಆಯ್ಕೆ ಮಾಡ್ಕೋತೀರಾ ಅಥವಾ ಎರಡನೇ ಚಿತ್ರ ಯಾರು ಆಯ್ಕೆ ಮಾಡ್ಕೋತೀರಾ, ಅದು ನಿಮ್ಮ ಇಷ್ಟ. ಸೊ ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ನನ್ನ ಒಂದು ಚಾನಲ್ ಬಂದು ಚನ್ನಪಟ್ಟಣದ ಗೊಂಬೆ ಟ್ಯಾರೋ ರೀಡಿಂಗ್ ಅಂತ ಇದೆ ಆ್ಯಂಡ್ ಸ್ಪಿರಿಚುವಲ್ ಗೈಡೆನ್ಸ್. ಈ ಒಂದು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಒಂದು ID ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ನೋಡಿದರೆ ಹಲವಾರು ವೀಡಿಯೋಸ್ಗಳು, ಪ್ರೀತಿಗೆ ಸಂಬಂಧಪಟ್ಟಂತಹ ಸಲಹೆಗಳು ಮತ್ತು ಟಿಪ್ಸ್, ರೆಮಿಡೀಸ್ಗಳನ್ನ ಹಾಕಿದ್ದೀನಿ. ಆ್ಯಂಡ್ ಟ್ಯಾರೋ ರೀಡಿಂಗ್ ತೊಗೋಬೇಕು ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನಂಬರ್ 1, ಫ್ಯೂ ಮಿನಿಟ್ಸ್ ಮೆಡಿಟೇಷನ್ ಮಾಡಿ. 1 ಅಥವಾ 2 ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ನಂಬರ್ 1 ಯಾರೆಲ್ಲ ಆಯ್ಕೆ ಮಾಡಿದ್ದೀರಾ ಅವ್ರಿಗೆಲ್ಲ ನಿಮ್ಮ ಪ್ರೇಮಿಯ ಪ್ರಸ್ತುತ ಭಾವನೆ ಯಾವ ರೀತಿ ಇದೆ ಅಂದರೆ, ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ಪ್ರಾಮಾಣಿಕವಾಗಿ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ನಂತರ ನೀವು ಯಾವುದೇ ವಿಚಾರಗಳಲ್ಲೂ ಅವ್ರಿಗೆ ನೀವು ಇದು ಸರಿಯಿಲ್ಲ ಅದು ಸರಿಯಿಲ್ಲ ಅಂತ ನೀವು ಅವ್ರಿಗೆ ಇಷ್ಟ ಇಲ್ಲದಿರೋ ಥರ ನಡ್ಕೊಂಡ್ರು ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಮತ್ತು ನೀವು ಜನ್ಮಾಂತರದಿಂದನೂ ನಂಟಿದ್ದೀರಾ ಅಂತ ಹೇಳ್ಬೋದು. ಅವರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾರೆ. ಎಲ್ಲಾದರೂ ಕೆಲಸಕ್ಕೆ ಹೋದರೆ, ಲಾಂಗ್ ಲೀವ್ ಅಥವಾ ಔಟ್ ಆಫ್ ಸ್ಟೇಷನ್ ಎಲ್ಲ ಹೋದಾಗ ಅವ್ರು ನಿಮ್ಮನ್ನಂತೂ ಪ್ರತಿದಿನ ನೆನೆಸ್ಕೊತಾರೆ, ಮೆಸೇಜ್ ಮಾಡ್ತಾರೆ, ಕಾಲ್ಸ್ ಮಾಡ್ತಿರ್ತಾರೆ. ನಂತರ ಅವರು ದೂರ ಹೋದಾಗೆಲ್ಲ ಅವ್ರಿಗೆ ಇಷ್ಟವಾದಂಥ ಸಾಂಗ್ ಹಾಕ್ಕೊಂಡು ನಿಮ್ಮನ್ನು ಅದರಲ್ಲಿ ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರು ನಿಮಗೆ ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಮನದಾಳದ ಮಾತು ಇದೆಲ್ಲ, ಅವ್ರದ್ದು ಮನದಾಳದ ಮಾತಾಗಿರುತ್ತೆ. ನಾನು ತುಂಬ ಮಿಸ್ ಮಾಡ್ಕೋತೀನಿ, ಫಾರ್ ಎವರ್ ಯಾವಾಗಲೂ ನೀನು ಇಷ್ಟ ನನಗೆ, ನೀನು ನನಗೆ ಯಾವಾಗಲೂ ನೀನು ನನ್ನ ಹೆಂಡತಿಯಾಗಿ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ನೀವು ಅವ್ರಿಗೆ ಯಾವಾಗಲೂ ಅಷ್ಟೇ, ಎಷ್ಟೇ ಬೇಜಾರು ಮಾಡಿದ್ರು ಅವ್ರು ನಿಮ್ಮನ್ನ ತುಂಬ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿನ್ನ ಜೊತೆ ನಾನು ಕಳೆಯೋ ಸಮಯಗಳು ನನಗೆ ತುಂಬಾ ಇಷ್ಟ, ನೀನು ಯಾವಾಗಲೂ ಅಷ್ಟೇ, ನೀನು ನನ್ನವಳೇ ಆಗಿರಬೇಕು, ಈ ರೀತಿ ಬಯಸ್ತಿದ್ದಾರೆ ನಿಮ್ಮ ಒಂದು ಪಾರ್ಟ್ನರ್. ಮತ್ತು ನೀನು ಯಾವಾಗೆಲ್ಲ ಮೆಸೇಜ್ ಮಾಡ್ತೀಯೋ ಅಂತ ಕಾಯ್ತಿರ್ತೀನಿ, ಯಾಕೆ ನೀನು ಮೆಸೇಜ್ ಮಾಡೋದಕ್ಕೆ ಲೇಟ್ ಮಾಡ್ತೀಯ ರಿಪ್ಲೈ ಮಾಡೋದಕ್ಕೆ, ಅರ್ಥ ಮಾಡ್ಕೋ ನನ್ನ ಪ್ರೀತಿನ, ಈ ರೀತಿ ಎಲ್ಲ ಅವರು ಭಾವನೆಗಳಿಂದ ವ್ಯಕ್ತಪಡಿಸ್ತಿದ್ದಾರೆ. ನಾನು ಎಷ್ಟೊಂದು ಸಲ ನಿನ್ನ ಜೊತೆ ನಾನು ಜಗಳ ಆಡಿದ್ರು ನೀನು ಕೂಡ ನನ್ನ ಸರಿಸಮವಾಗಿ ಜಗಳ ಮಾಡ್ತೀಯ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಕೆಲವೊಮ್ಮೆ. ಆದರೂ ನೀನಂದರೆ ನನ್ನ ಪ್ರಾಣ. ನಿನ್ನ ಮುದ್ದಾದ ಜಗಳಗಳು ನೋಡೋದಕ್ಕೆ, ನಿನ್ನ ಪ್ರೀತಿಯಾದ ಮಾತುಗಳು ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನಗೆ ನಿನ್ನ ಬಿಟ್ಟಿರಲು ಸಾಧ್ಯವಿಲ್ಲ, ಬದುಕಲು ಸಾಧ್ಯವಿಲ್ಲ. ನೀನೆಂದರೆ ನನಗೆ ತುಂಬ ಇಷ್ಟ, ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ಈ ಮೊದಲನೇ ಫೈಲ್ ಆಯ್ಕೆ ಮಾಡ್ಕೊಂಡಿದ್ರು, ನಿಮ್ಮ ಪ್ರೇಮಿ ತುಂಬಾ ಅವ್ರು ನೀವಂದರೆ ಪ್ರಾಣ ಬಿಡ್ತಾರೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿನ ನೀವು ಕಳ್ಕೊಬೇಡಿ ಅಂತ ಹೇಳ್ತೀನಿ. ಈ ನೆಕ್ಸ್ಟು ಯಾರೆಲ್ಲ 2ನೇ ನಂಬರ್ ಚಾಯ್ಸ್ ಮಾಡಿದ್ದೀರಾ, ಅವರ ಜೀವನದಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ. ಯಾವ ರೀತಿ ಆಗಿಬಿಟ್ಟಿದೆ ಸಂದರ್ಭ ಅಂದರೆ, ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಮಾಡಿಕೊಂಡು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತಂದಿಟ್ಕೊಂಡಿದ್ದೀರಾ. ನೀವು ರನ್ ಆಗ್ತಿದ್ರೆ ಅವರು ಚೇಸ್ ಮಾಡ್ತಿದ್ದಾರೆ. ಚೇಸಿಂಗ್ ಆಟ ನಡೀತಿದೆ. ನೀವು ಆ ವ್ಯಕ್ತಿನ ಚೇಸ್ ಮಾಡ್ಕೊಂಡು ಹೋಗ್ತೀರೋ ಅವ್ರು ಅಷ್ಟು ದೂರ ಹೋಗ್ತಾರೆ. ಸ್ವಲ್ಪ ಸಮಾಧಾನದಿಂದ ಇರಬೇಕು ಅಂತ ಹೇಳ್ತೀನಿ. ನಿಮ್ಮ ಒಂದು ಪರಿಸ್ಥಿತಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಕಾರಣ ಆಗಿರುತ್ತೆ. ಕೂತು ಮಾತಾಡಿ. ನಂತರ ಅವರು ಬಯಸ್ತಿರೋ ಅಂಥದ್ದು, ನೀನು ಕೂತು ಮಾತಾಡು ನನ್ನ ಜೊತೆ, ಒಂದೇ ಒಂದು ಸರ್ತಿ ಮಾತಾಡು, ಎಲ್ಲ ಅರ್ಥೈಸ್ತೀನಿ, ನಿನ್ನನ್ನು ನಾನು ಬಿಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪ್ರೇಮಿ. ನಂತರ ಅವರು ಬಹಳ ಮುಖ್ಯವಾಗಿ ತುಂಬ ಪ್ರತಿದಿನ ನಿಂತಲ್ಲಿ ಕೂತಲ್ಲಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾನೇ ಇದ್ದಾರೆ. ನೀವು ಕೂಡ ಅಷ್ಟೇ ಹಾಗೆ ಮಾಡ್ತಿದ್ದೀರ, ವೈಸ ವರ್ಷ.
ಆದರೆ ಮತ್ತೊಂದು ವಿಶೇಷವಾಗಿ ಹೇಳಬೇಕು ಅಂದರೆ ನಿಮ್ಮಿಬ್ಬರು ಜಗಳ ತಾತ್ಕಾಲಿಕವಾಗಿರುತ್ತೆ. ಬರುವಂಥ ದಿನಗಳಲ್ಲಿ ನೀವಿಬ್ಬರು ಒಂದಾಗ್ತೀರಾ ಅಂತ ಹೇಳ್ಬೋದು. ಆ ದಿನಗಳು ಆದಷ್ಟು ಬೇಗ ಬರಲಿ ಅಂತ ನಾನು ಯೂನಿವರ್ಸಲ್ಲಿ ಪ್ರೇಯರ್ ಮಾಡ್ಕೋತೀನಿ. ನೋಡಿ, ನಮ್ಮ ಪ್ರೀತಿ ಯಾವಾಗಲೂ ಶಾಶ್ವತವಾಗಿರಬೇಕು ಅಂತ ಬಯಸ್ತೀನಿ. ಆದರೆ ನೀನು ತುಂಬ ದೂರ ದೂರ ಹೋಗ್ತಿದ್ಯಾ ಯಾಕೆ ಅಂತ ಕೇಳ್ತಿದ್ದಾರೆ ನಿಮ್ಮ ಪ್ರೇಮಿ. ಮತ್ತು ನೀನು ಪ್ರತಿ ಸರ್ತಿನೂ ಜಗಳ ಆಡುವಾಗೆಲ್ಲ ನಿನ್ನ ತಪ್ಪಿದ್ರೂ ನಾನು ಸಹಿಸ್ಕೊಂಡಿದ್ದೆ. ಆದರೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಯಾಕೆ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮ ಪ್ರೇಮಿ ಅಂತ ಹೇಳ್ತೀನಿ. ನೋಡಿ, ಅವರು ನೀವು ಮೆಸೇಜ್ ಮಾಡಲಿ ಅಂತ ಕಾಯ್ತಿದ್ದಾರೆ, ನೀವು ಅವ್ರು ಮೆಸೇಜ್ ಮಾಡಲಿ ಅಂತ ಕಾಯ್ತಿದ್ದಾರೆ. ಪ್ರೀತಿ ಬೇಕು, ಬಯಸಿದ ಪ್ರೀತಿ ಬೇಕು, ವ್ಯಕ್ತಿ ಬೇಕು ಅಂದರೆ ಇಬ್ಬರಲ್ಲೊಬ್ಬರು ಕಾಂಪ್ರಮೈಸ್ ಆಗಲೇಬೇಕು ಅಂತ ಬರ್ತಿದೆ ಇಲ್ಲಿ ಒಂದು ಎನರ್ಜಿ. ನೋಡಿ, ಖಂಡಿತ ನೀವಿಬ್ಬರು ಒಂದು ಹಾಗೆ ಆಗ್ತೀರಾ. ಬರುವಂಥ ದಿನಗಳಲ್ಲಿ ತಾತ್ಕಾಲಿಕವಾಗಿ ನೀವಿಬ್ಬರು ದೂರ ಆಗಿದ್ದೀರಾ ಅಂತ ಹೇಳ್ಬೋದು. ಈ ತಾತ್ಕಾಲಿಕ ದೂರ ಮಾಡಬೇಕು ಅಂದರೆ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡಬೇಕು. ಕಮ್ಯುನಿಕೇಟ್ ಕ್ಲಿಯರ್ಲಿ ಕೂತು ಮಾತಾಡಿದ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ 2ನೇ ನಂಬರ್ ಆಯ್ಕೆ ಮಾಡಿದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಪ್ರತಿ ದಿನ ಕೂಡ ಚಿಂತೆ ಮಾಡ್ತಾ ಕೂತಿದ್ದೀರಾ, ಯಾಕೆ ಅವರು ಮೆಸೇಜ್ ಮಾಡ್ತಿಲ್ಲ, ಯಾಕೆ ಅವ್ರು ಕಾಲ್ ಮಾಡ್ತಿಲ್ಲ, ಯಾಕೆ ನನ್ನ ಇಗ್ನೋರ್ ಮಾಡ್ತಿದ್ದಾರೆ, ಮಲಗ್ದಲ್ಲೆಲ್ಲ ನೀವು ಯೋಚನೆ ಮಾಡ್ತೀರಾ, ಮಲಗಕ್ಕೆ ಹೋದಾಗ ಈ ಕಡೆ ತಿರುಗ್ತೀರಾ, ಆ ಕಡೆ ತಿರುಗ್ತೀರಾ, ತುಂಬ ಆಲೋಚನೆ ಮಾಡ್ತೀರಾ. ಆಲೋಚನೆ ಮಾಡೋದ್ರಿಂದನೂ ಕೂಡ ಅವರು ದೂರ ಆಗ್ತಾ ಹೋಗ್ತಾರೆ. ನೀವು ಕೂತು ಇಬ್ಬರು ಮಾತಾಡಿದ್ರೇ ನಿಮ್ಮ ಒಂದು ವಿಚಾರಗಳು ತಿಳಿಯುತ್ತೆ ಅಂತ ಹೇಳ್ಬೋದು. ನೋಡಿ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನೀವು ಹೋಗಿ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಎವ್ರಿ ಒನ್.